ಸೊ ನಿನ್ನೆ ಕ್ಲಾಸ್ ಒಳಗಡೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ. ಸೊ ದಟ್ ನೆಕ್ಸ್ಟ್ ಪಾರ್ಟ್ ಇಲ್ಲಿ ಒಂದು ನಾಲ್ಕೈದು ನೋಟ್ ಅದಾವ. ಸೊ ಏನೇನು ನೋಟ್ ನೋಡಿ. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಪೈಥಾಗೋರಸ್ ಥಿಯರಮ್ ಕ್ಯಾನ್ ಬಿ ಅಪ್ಲೈಡ್. ಫಸ್ಟ್ ನೋಡಿ ಇಲ್ಲ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಪೈಥಾಗೋರಸ್ ಥಿಯರಮ್ ಕ್ಯಾನ್ ಬಿ ಅಪ್ಲೈಡ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಲಂಬಕೋನ ತ್ರಿಭುಜ ನೀವು ಕಲ್ತಿರಲ್ಲ. ಸೊ ಇಲ್ಲ ಏನಂತಂದ್ರ ಎಷ್ಟಿದೆ, 90 ಡಿಗ್ರಿ ಇರ್ತದೆ. ಇದ್ರ ಕೋನ ಎಷ್ಟಿರ್ತೈತೆ, 90 ಡಿಗ್ರಿ. ಗೊತ್ತಾಯ್ತಾ? ಸೊ ಲಂಬಕೋನ ತ್ರಿಭುಜ ಬಂದಿತ್ತಪ್ಪ ಅಂದ್ರ ಪೈಥಾಗೋರಸ್ ಥಿಯರಮ್ ನಾವಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ನೋಟ್ ನೋಡ್ರಲ್ಲ, ಇನ್ ಆನ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಇಕ್ವಿಲ್ಯಾಟರಲ್ ಅಂತಂದ್ರ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರ ಸಮಬಾಹು ತ್ರಿಭುಜ ಅಂತ. ಸೊ ಸಮಬಾಹು ತ್ರಿಭುಜ ಅಂದ್ರೆ ಹೆಂಗ್ ನೋಡ್ರಲ್ಲ, ಸೊ ಈ ತರ. ಸೊ ಇಲ್ಲಿ ಏನಿರ್ತೈತೆ ಅಂದ್ರ ಮೂರು ಸೈಡ್ ಈಕ್ವಲ್ ಇರ್ತಾವ, ಈ ಸೈಡ್ ಈ ಸೈಡ್ ಈ ಸೈಡ್. ಸೊ ಇಲ್ಲಿ ಎ ಬಿ ಸಿ ಇತ್ತಂದ್ರ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಎ, ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಎ. ಸೊ ಇದು ಏನಪ್ಪ ಅಂದ್ರ ಸಮಬಾಹು ತ್ರಿಭುಜ. ಸೊ ಸಮಬಾಹು ತ್ರಿಭುಜ ಏನ್ ಹೇಳ್ತಾರಿಲ್ಲ, ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಇದೇನಂತಂದ್ರ ಇಲ್ಲಿ ಇವಾಗ ನೆಕ್ಸ್ಟ್ ಒಂದು 3 ಪಾಯಿಂಟ್ಸ್ ಕೊಡ್ತಾನೆ, ಎ ಬಿ ಸಿ, x1 y1 x2 y2. ಸೊ ನೆಕ್ಸ್ಟ್ ಅಲ್ಲ x3 y3 ಅಂತ ಹೇಳ್ಬಿಡ್ತಾರೆ. ಸೊ ಇದನ್ನ ಕಂಡಿಡ್ಬೇಕು, ಎ ಬಿ ವ್ಯಾಲ್ಯೂ, ಬಿ ಸಿ ವ್ಯಾಲ್ಯೂ, ಆಮೇಲೆ ಸಿ ಎ ವ್ಯಾಲ್ಯೂ ಕಂಡಿಡ್ಬೇಕು. ಸೊ ಇಲ್ಲಿ ಏನಂತಂದ್ರ ಪ್ರಾಬ್ಲಮ್ಸ್ ಒಳಗೆ ಯಾವ ತರ ಕೇಳ್ತಾನಂದ್ರ, ಶೋ ದಟ್ ದ ಗಿವನ್ ಪಾಯಿಂಟ್ಸ್ ಫಾರ್ಮ್ ಎ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕೇಳ್ತಾರೆ. ಸೊ ಅಲ್ಲಿ ಶೋ ಮಾಡ್ಬೇಕು ಅಂತಂದ್ರ ಎ ಬಿ ಫೈಂಡ್ ಔಟ್ ಮಾಡ್ರಿ, ನೆಕ್ಸ್ಟ್ ಬಿ ಸಿ ಫೈಂಡ್ ಔಟ್ ಮಾಡ್ರಿ, ನೆಕ್ಸ್ಟ್ ಸಿ ಎ, ಎ ಬಿ ಬಿ ಸಿ ಸಿ ಎ ಫೈಂಡ್ ಔಟ್ ಮಾಡ್ಬೇಕು. ಸೊ ಎಲ್ಲ ಈಕ್ವಲ್ ಬಂತಪ್ಪ ಅಂದ್ರೆ ಅದೇನಂತಪ್ಪ ಅಂದ್ರ ಇದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳಿ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಯಾವ ತರ ಬರ್ತದೆ ನೋಡಿ. ನೆಕ್ಸ್ಟ್ ನೋಡ್ರಲ್ಲ, ಥರ್ಡ್ ಇನ್ ಆನ್ ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಅಂದ್ರ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ಅಂದ್ರೆ ದ್ವಿ ಅಂದ್ರೆ ಎರಡು, ಅಂದ್ರೆ ಇಲ್ಲೇ ಎರಡು ಸೈಡ್ಸ್ ಅಷ್ಟೇ ಈಕ್ವಲ್ ಆಗಿರ್ತವೆ, ಯಾವ್ದಾಗಿರ್ಬೋದು. ಸೊ ಇದು ಅಷ್ಟೇ, ಗೊತ್ತಾಯ್ತು? ಸೊ ಸಮದ್ವಿಬಾಹು ಅಂತಂದ್ರ ಐಸೋಸ್ಲೆಸ್ ಟ್ರಯಾಂಗಲ್ ಅಂತಂದ್ರ ಸಮದ್ವಿಬಾಹು ತ್ರಿಭುಜ ಅಂದ್ರ ಯಾವುದಾದರೂ ಎರಡು ಸೈಡ್ಸ್ ಈಕ್ವಲ್ ಇರ್ತವೆ. ಎ ಬಿ ಬಿ ಸಿ ಇರಬಹುದು, ಬಿ ಸಿ ಸಿ ಇರಬಹುದು. ಸೊ ಈ ತರ ಯಾವ್ದಾದ್ರೂ ಎರಡು ಬಾಹುಗಳೆಲ್ಲ ಸಮ ಇರ್ತವೆ, ಯಾವ್ದಾದ್ರೂ ಎರಡು ಸೈಡ್ ಈಕ್ವಲ್ ಇರ್ತವೆ. ಇಟ್ ಇಸ್ ಕಾಲ್ಡ್ ಆಸ್ ಐಸೋಸ್ಲೆಸ್ ಟ್ರಯಾಂಗಲ್. ನೆಕ್ಸ್ಟ್ ನೋಡಲ್ಲ, ಇನ್ ಎ ಪ್ಯಾರಲೋಗ್ರಾಮ್ ಆರ್ ರೆಕ್ಟ್ಯಾಂಗಲ್ ಅಂದ್ರೆ ಇದು ಆಯತ ಅಂತ ಹೇಳಿ ಕರಿತಾರಲ್ಲ, ಆಯತ ಅಂದ್ರೆ ಹಿಂಗ, ಗೊತ್ತಾಯ್ತು? ಇನ್ ಎ ಪ್ಯಾರಲೋಗ್ರಾಮ್ ಆರ್ ರೆಕ್ಟ್ಯಾಂಗಲ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇದು ಇದಕ್ಕೆ ಈಕ್ವಲ್ ಇರುತ್ತೆ, ಇದು ಇದಕ್ಕೆ ಈಕ್ವಲ್ ಇರುತ್ತೆ. ಅಪೋಸಿಟ್ ಸೈಡ್ ಇದಕ್ಕ ಈಕ್ವಲ್ ಇರ್ತದೆ. ಸೊ ಅಂದ್ರೆ ಇಲ್ಲಿ ನೋಡಿಲ್ಲ, ಎ ಬಿ ಸಿ ಡಿ ಇದ್ರ ಈ ಡಯಾಗ್ರಾಮ್ ಒಳಗಡೆ ಎ ಬಿ ಈಕ್ವಲ್ ಟು ನೋಡ್ರಿ, ಎ ಬಿ ಅಂದ್ರೆ ಎ ಬಿ ಈಕ್ವಲ್ ಟು ಇದು ಯಾವುದು, ಡಿ ಸಿ. ನೆಕ್ಸ್ಟ್ ಎ ಡಿ ಈಕ್ವಲ್ ಟು ಎಷ್ಟಿದು, ಬಿ ಸಿ. ಸೊ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲೇ ಪ್ಯಾರಲೋಗ್ರಾಮ್ ಆರ್ ರೆಕ್ಟ್ಯಾಂಗಲ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ನೋಡಿಲ್ಲ, ಇನ್ ಎ ಸ್ಕ್ವೇರ್ ಆರ್ ರೋಂಬಸ್. ಸ್ಕ್ವೇರ್ ಅಂತ ಚೌಕ, ಸ್ಕ್ವೇರ್. ಗೊತ್ತಾಯ್ತಾ? ಸೊ ಇಲ್ಲಿ ಸ್ಕ್ವೇರ್ ಆರ್ ರೋಂಬಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಅಂದ್ರೆ ಇದ್ರ ಮೀನಿಂಗ್ ಅಂತಂದ್ರ ಇದು 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 ಎಲ್ಲ ಏನಾಗಿರ್ತಾವ, ಈಕ್ವಲ್ ಆಗಿರ್ತಾವ. ಸಪೋಸ್ ಇಲ್ಲೇ ಎ ಬಿ ಸಿ ಡಿ ತಗೊಂಡ್ರ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಡಿ ಸಿ ಈಕ್ವಲ್ ಟು ಎ ಡಿ, ಹಿಂಗಾಗುತ್ತೆ. ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಎ ಡಿ. ಸೊ ಎಲ್ಲ ಸೈಡ್ಸ್ ಈಕ್ವಲ್ ಇರ್ತಾವ, ಎಲ್ಲೇ ಸ್ಕ್ವೇರ್ ಆರ್ ರೋಂಬಸ್. ಸೊ ಇಲ್ಲಿ ಇದು ಹೇಳದ ಕಾರಣ ಏನಂತಂದ್ರ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಒಳಗಡೆ ಯಾವ ತರ ಬರ್ತಂದ್ರ, ಶೋ ದಟ್ ದ ಪಾಯಿಂಟ್ಸ್ ಫಾರ್ಮ್ ಎ ಸ್ಕ್ವೇರ್ ಅಂತ ಹೇಳಿ ಕೇಳ್ತಾನೆ, ಶೋ ದಟ್ ದ ಪಾಯಿಂಟ್ಸ್ ಫಾರ್ಮ್ ಎ ರೆಕ್ಟ್ಯಾಂಗಲ್ ಅಂತ ಹೇಳಿ ಕೇಳ್ತಾನೆ. ಅವಾಗ ಅಂದ್ರೆ ಏನ್ ಮಾಡ್ಬೇಕು, ಇವನ್ ಗೊತ್ತಿರಬೇಕು ನಮ್ಗೆ. ರೆಕ್ಟ್ಯಾಂಗಲ್ ದಾಗ ಏನು, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸ್ಕ್ವೇರ್ ದಾಗ ಏನು, ಎಲ್ಲ ಸೈಡ್ ಈಕ್ವಲ್ ಇರ್ತವೆ. ನೆಕ್ಸ್ಟ್ ಐಸೋಸ್ಲೆಸ್ ಒಳಗಡೆ ಏನು, ಎರಡು ಬಾಹುಗಳು ಈಕ್ವಲ್ ಇರ್ತವೆ. ಇಕ್ವಿಲ್ಯಾಟರಲ್ ಅಂದ್ರೆ ಏನು, ಎಲ್ಲಾ ಬಾಹುಗಳು ಈಕ್ವಲ್ ಇರ್ತವೆ. ಸೊ ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಏನು, ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡು. ಪೈಥಾಗೋರಸ್ ಥಿಯರಮ್ ಅಂತಂದ್ರೆ ಇಲ್ಲಿ ನೋಡಿಲ್ಲ, ಎ ಇಲ್ಲಿ ಬಿ ಇದು ಸಿ ಅಂತ ತಿಳ್ಕೊಳ್ರಿ, ಎ ಬಿ ಸಿ 90 ಡಿಗ್ರಿ ಇದ್ರ ಕರ್ಣ ಅಂದ್ರೆ ಇದು ಇಲ್ಲೇ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರ ಎ ಸಿ ಸ್ಕ್ವೇರ್
ಕರ್ಣ ಸ್ಕ್ವೇರ್ ಈಕ್ವಲ್ ಟು ಉಳ್ಕಿದ ಎರಡು ಸೈಡ್ಸ್ ಅದಾವಲ್ಲ ಉಳ್ಕಿದ ಯಾವೆಲ್ಲ ಯಾವ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದ್ರ ಇದ್ರದ್ದು ಇದು ಎದಕ್ಕೆ ಈಕ್ವಲ್ ಆಗಿರ್ತೈತೆ ಅಂದ್ರ ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಏನಂತಂದ್ರ ಪೈಥಾಗೋರಸ್ ಥಿಯರಮ್ ಗೊತ್ತಾಯ್ತಲ್ಲ ಈ ತರ ನಾವೆಲ್ಲ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ ನೋಡೋಣ ಪ್ರಾಬ್ಲಮ್ಸ್ ಒಳಗಡೆ ಗೊತ್ತಾಗುತ್ತೆ ಪಾಸ್ ಮಾಡಿ ಸೊ ಇವಾಗ ನೋಡಿ ಪ್ರಾಬ್ಲಮ್ಸ್ ಯಾವ ತರ ಬರ್ತಾವೋ ಆ ನೋಟ್ ಮೇಲೆ ಇವಾಗ ಶೋ ದಟ್ ದ ಪಾಯಿಂಟ್ಸ್ ಇದು 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 ಶೋ ದಟ್ ದ ಪಾಯಿಂಟ್ಸ್ 3 1 2 2 0 1 1 0 are the vertices of a parallelogram. So parallelogram ಅಂತಂದ್ರೆ ಯಾವಾಗ ನೋಡಿದ್ವಿ ಆಯತ ಅಂತ. So ಇಲ್ಲಿ show that these points are vertices of a parallelogram. Vertices ಅಂದ್ರೆ ಬಾಹುಗಳು ಸೈಡ್ ಅಂತ ಹೇಳಿಲ್ಲ. So ಸೈಡ್ ಅಂದ್ರೆ ಒಂದ vertices ಅಂದ್ರೆ ಒಂದ ಇಲ್ಲಿ ಬಾಹುಗಳು. So ಇದು parallelogram ಇದು ಬಾಹುಗಳು ಅದಾವ ಅಂತ ಹೇಳಿ ಇಲ್ಲಿ ಶೋ ಮಾಡ್ರಿ ಅಂತ ಹೇಳ್ತಾನೆ. So ಇಲ್ಲಿ ಯಾವ ತರ ಎಲ್ಲ ಸೊಲ್ಯೂಷನ್ ಮಾಡಬೇಕು ನೋಡಿ ಸೊಲ್ಯೂಷನ್ ಸಾಲ್ವ್ ಯಾವ ತರ ಮಾಡಬೇಕು ಫಸ್ಟ್ ಏನ್ ಮಾಡಿಲ್ಲ ಅಂತಂದ್ರ ಒಂದೊಂದು ಪಾಯಿಂಟ್ಸ್ ತಗೊಂಡ್ಬಿಡ್ರಿ ಲೈಟ್ ಏನೈತದ ಎ ಅಂತ ಹೇಳ್ತೀವಿ ಎ 3,1 ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀನಿ ಅಂತಂದ್ರ x1 y1 ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಬಿ ಎಷ್ಟು ಕೊಡ 2,2 ಸೊ ಇದೇನಂತಂದ್ರ x2 y2 ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಸಿ ಎಷ್ಟೈತದ 0,1 ಸೊ ಇದು x3 y3 ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಡಿ ಎಷ್ಟೈತದ 1,0 ಇದು x4 y4 ಎಷ್ಟು ಅದಾಯ್ತಾ ಸೊ ನೆಕ್ಸ್ಟ್ ಇವಾಗ ಪ್ಯಾರಲೋಗ್ರಾಮ್ ಅಂತ ಹೇಳಿ ಅವಾಗ ಹೇಳಿದ್ರಲ್ಲ ಪ್ಯಾರಲೋಗ್ರಾಮ್ ಅಂದ್ರೆ ಏನು ಆಯತ ಹೌದಾ ಸೊ ಇಲ್ಲ ಈ ಸೈಡ್ ಈಕ್ವಲ್ ಟು ಈ ಸೈಡ್ ಇರ್ತೈತೆ ನೆಕ್ಸ್ಟ್ ಈ ಸೈಡ್ ಈಕ್ವಲ್ ಟು ಈ ಸೈಡ್ ಇರ್ತೈತೆ ಅಂತ ಹೇಳಿ ಇವಾಗ ಎಲ್ಲಿ ಎ ಬಿ ಸಿ ಡಿ ನಮ್ಗೆ ಗೊತ್ತಿಲ್ಲ ಫಸ್ಟ್ ಫೈಂಡ್ ಮಾಡೋಣ ಏನಂತಂದ್ರ ಎ ಬಿ ಫೈಂಡ್ ಮಾಡೋಣ ಬಿ ಸಿ ಫೈಂಡ್ ಮಾಡೋಣ ಸಿ ಡಿ ಫೈಂಡ್ ಮಾಡೋಣ ಮತ್ತ ನೆಕ್ಸ್ಟ್ ಡಿ ಎ ಫೈಂಡ್ ಔಟ್ ಮಾಡೋಣ ಎರಡೆರಡು ಈಕ್ವಲ್ ಬರ್ತಾವ ಯಾವ್ದು ಬರ್ತಾವ ನೋಡೋಣ ಇವಾಗ ನೋಡಿ ಫಸ್ಟ್ ಎ ಬಿ ಫೈಂಡ್ ಔಟ್ ಮಾಡ್ಕೊಂಡಿಲ್ಲ ಎ ಬಿ ಈಕ್ವಲ್ ಟು ಸೊ ಇದು ಡಿಸ್ಟೆನ್ಸ್ ಫಾರ್ಮುಲಾ ಐತಲ್ಲ ಅದು ಸೊ ಇದು ಎ ಬಿ ಫೈಂಡ್ ಮಾಡ್ಬೇಕಂದ್ರೆ ಇದು ಎ ಬಿ ಸೊ ಇಲ್ಲಿ ಎ ಬಿ ಅಂತ ತಿಳ್ಕೊಂಡಿದ್ದು ಎ ಬಿ ಸೊ ಎ ಬಿ ನಾವು ಹೆಂಗ್ ಫೈಂಡ್ ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತೆ ಇಲ್ಲೊಂದು ಪಾಯಿಂಟ್ ಎರಡು ಕೊಡ್ಸಿದ್ರೆ ಮತ್ತೆ ಡಿಸ್ಟೆನ್ಸ್ ಅಷ್ಟೇ ಸೊ ಫಾರ್ಮುಲಾ ಹೆಂಗ್ ಬರ್ತಿತ್ತದ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಸೊ ಇದು ಎ ಬಿ ತಗೊಂಡಿವಿ ಅದಲ್ಲ ಎ ಬಿ ತಗೊಂಡ್ರ ಇದು ಮೈನಸ್ ಇದು 2 ಮೈನಸ್ 3 2 ಮೈನಸ್ 1 ಅಂದ್ರೆ x2 ಮೈನಸ್ x1 y2 ಮೈನಸ್ y1 ಇದೇನ್ ಅನ್ಸ್ತೀರಿ ನೋಡಲ್ಲ ಹೆಂಗಸ್ರಿ x2 ಮೈನಸ್ x1 2 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟೈತಿಲ್ಲ 2 ಐತಿ 2 ಮೈನಸ್ y1 ಎಷ್ಟೈತಿಲ್ಲ ಇದು 1 2 ಮೈನಸ್ 1 ಹೋಲ್ ಸ್ಕ್ವೇರ್ ಸೊ ವಿಚ್ ಈಕ್ವಲ್ಸ್ ಟು ಸೊ ಇದೆಷ್ಟೈತಿದ 2 ಮೈನಸ್ 1 ಅಂದ್ರ ಸೊ 2 ಮೈನಸ್ 3 ಅಂದ್ರೆ ಮೈನಸ್ 1 ಹೋಲ್ ಸ್ಕ್ವೇರ್ 2 ಮೈನಸ್ 1 ಅಂದ್ರ 1 ಸ್ಕ್ವೇರ್ ಸೊ ನೆಕ್ಸ್ಟ್ ಇದು ಏನಾಗುತ್ತೆ ನೋಡ್ರಲ್ಲ ವಿಚ್ ಈಕ್ವಲ್ಸ್ ಟು ಮೈನಸ್ 1 ಸ್ಕ್ವೇರ್ ಅಂದ್ರ 1 ಸ್ಕ್ವೇರ್ ಅಂತಂದ್ರ 1 ಸೊ ಇದೆಷ್ಟಾಗುತ್ತೆ ಇದು ರೂಟ್ 2 ಆಗುತ್ತೆ ಏನು ಎ ಬಿ ಈಕ್ವಲ್ ಟು ಎಷ್ಟು ಬಂದಿಲ್ಲ ಇದು ರೂಟ್ 2 ಎ ಬಿ ಫೈಂಡ್ ಔಟ್ ಮಾಡಿದ್ರಿ ಎ ಬಿ ಕಂಡಿಡ್ರಿ ಸೊ ನೆಕ್ಸ್ಟ್ ಬಿ ಸಿ ಕಂಡಿಡ್ರಿ ನೆಕ್ಸ್ಟ್ ಸಿ ಡಿ ಆಮೇಲೆ ಡಿ ಸೊ ಎ ಬಿ ಕಂಡಿಡಿದ್ರೆ ಈ ಎ ಬಿ ಕಂಡಿದ್ದಕ್ಕೆ ಏನಿಲ್ಲ ಇದು ಮೈನಸ್ ಇದು ಎಕ್ಸ್ ಎಕ್ಸ್ ಇದ್ದು ವೈ ವೈ ಇದ್ದು ಸೊ ಬಿ ಸಿ ಫೈಂಡ್ ಔಟ್ ಮಾಡ್ಬೇಕಂದ್ರ ಎಕ್ಸ್ ಎಕ್ಸ್ ಇದ್ದು ವೈ ವೈ ಸಿ ಡಿ ಫೈಂಡ್ ಔಟ್ ಮಾಡ್ಬೇಕಂದ್ರ ಎಕ್ಸ್ ಎಕ್ಸ್ ಮೈನಸ್ ಮಾಡ್ರಿ ವೈ ವೈ ಡಿ ಎ ಫೈಂಡ್ ಔಟ್ ಮಾಡ್ಬೇಕಂದ್ರ ಎಕ್ಸ್ ಎಕ್ಸ್ ಮೈನಸ್ ಮಾಡ್ರಿ ವೈ ವೈ ಇಲ್ಲಿ ಮಾಡಿದ್ರಲ್ಲ ಎ ಬಿ ಎಕ್ಸ್ ಎಕ್ಸ್ ಇದ್ದು 2 ಮೈನಸ್ 3 ನೆಕ್ಸ್ಟ್ 2 ಮೈನಸ್ 1 ಇದೆ ನೆಕ್ಸ್ಟ್ ಬಿ ಸಿ ಇದು 0 ಮೈನಸ್ 2 ಆಮೇಲೆ 1 ಮೈನಸ್ 2 ಸಿ ಡಿ ಇದು 1 ಮೈನಸ್ 0 ಮೈನಸ್ 1 ಡಿ ಎದ್ದು 1 ಮೈನಸ್ 3 0 ಮೈನಸ್ 1 ಈ ತರ ಫೈಂಡ್ ಔಟ್ ಮಾಡ್ಬೇಕು ಅದಾಯ್ತು ಸೊ ನೆಕ್ಸ್ಟ್ ಎ ಬಿ ಐತಲ್ಲ ನೆಕ್ಸ್ಟ್ ಇಲ್ಲ ಬಿ ಸಿ ನೋಡಿ ಇಲ್ಲ ಐತಲ್ಲ ಎಕ್ಸ್ ಎಕ್ಸ್ ಇದ್ದು ವೈ ವೈ ಅಂದ್ರೆ 0 ಮೈನಸ್ 2 ಎಷ್ಟು 0 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಬಿ ಸಿ ಅಲ್ಲ 1 ಮೈನಸ್ 2 ಹೋಲ್ ಸ್ಕ್ವೇರ್ ಸೊ ವಿಚ್ ಈಕ್ವಲ್ಸ್ ಟು ಇದೆಷ್ಟಾಗುತ್ತೆ ನೋಡ್ರಿ 0 ಮೈನಸ್ 2 ಅಂದ್ರ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2 ಅಂತಂದ್ರ ಮೈನಸ್ 1 ಹೋಲ್ ಸ್ಕ್ವೇರ್
ಸೊ ವಿಚ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡ್ರಿ, ಮೈನಸ್ 2 ಹೋಲ್ ಸ್ಕ್ವೇರ್ ಅಂತಂದ್ರೆ 4, 1 ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ 1, ಇದೆಷ್ಟಾಯ್ತಿದ್ದು ರೂಟ್ 5. ಸೊ ಯಾವ್ದಿದು ಬಿ ಸಿ. ಸೊ ಬಿ ಸಿ ಈಕ್ವಲ್ ಎಷ್ಟಾಯ್ತಿದ್ದು ರೂಟ್ 5. ಎ ಬಿ ಫೈಂಡ್ ಮಾಡಿದ್ರೆ ಬಿ ಸಿ ಆಯ್ತು. ನೆಕ್ಸ್ಟ್ ಇಲ್ಲಿ ಸಿ ಡಿ ಫೈಂಡ್ ಮಾಡ್ಕೊಳ್ಳಿ. ಸಿ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಸೊ ಎಕ್ಸ್ ಎಕ್ಸ್ ಇದ್ದು ವೈ ವೈ, 1 ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ಇದು ಎಷ್ಟಾಗುತ್ತೆ ನೋಡ್ರಿ ಇಲ್ಲದ, ವಿಚ್ ಈಕ್ವಲ್ಸ್ ಟು 1 ಮೈನಸ್ 0 ಅಂತಂದ್ರೆ 1 ಸ್ಕ್ವೇರ್ ಪ್ಲಸ್ 0 ಮೈನಸ್ 1 ಅಂದ್ರೆ ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ವಿಚ್ ಈಕ್ವಲ್ಸ್ ಟು, ಸೊ 1 ಸ್ಕ್ವೇರ್ ಅಂದ್ರೆ 1, ಸೊ ಇಲ್ಲ ಮೈನಸ್ 1 ಸ್ಕ್ವೇರ್ ಅಂತಂದ್ರೆ 1, ಇದೆಷ್ಟು ಬಂದಿದ್ದು ರೂಟ್ 2 ಬಂತು. ಯಾವ್ದಿದು ಸಿ ಡಿ ಈಕ್ವಲ್ ಟು ಎಷ್ಟು ರೂಟ್ 2. ಎ ಬಿ ಆಯ್ತು, ಬಿ ಸಿ ಆಯ್ತು, ಸಿ ಡಿ ಆಯ್ತು. ನೆಕ್ಸ್ಟ್ ಡಿ ಎ ಫ್ರೆಂಡ್ಸ್ ಮಾಡ್ಕೊಳ್ರಿ. ಸೊ ಇಲ್ಲ ಡಿ ಎ ಅಥವಾ ಎ ಡಿ ಅಂದ್ರೂ ಬರ್ತೈತಿ. ಡಿ ಎ ಅಂದ್ರೆ 1, ಎ ಡಿ ಅಂದ್ರೆ 1. ಸೊ ಸ್ಕ್ವೇರ್ ರೂಟ್ ಆಫ್, ಸೊ ಇದ್ರದ್ದಾಯ್ತು. ನೆಕ್ಸ್ಟ್ ಇದ್ರದ್ದಾಯ್ತು, ಎಕ್ಸ್ ಎಕ್ಸ್ ಇದ್ದು ವೈ ವೈ ಆಯ್ತು. ನೆಕ್ಸ್ಟ್ ಇದು 1 ಮೈನಸ್ 3 0 ಮೈನಸ್ 1, ಎಷ್ಟಿದು 1 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 1 ಹೋಲ್ ಸ್ಕ್ವೇರ್, ವಿಚ್ ಈಕ್ವಲ್ಸ್ ಟು ಇದೆಷ್ಟಾಗುತ್ತೆ ನೋಡ್ರಿ. 1 ಮೈನಸ್ 3 ಅಂದ್ರೆ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 1 ಅಂತಂದ್ರೆ ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ವಿಚ್ ಈಕ್ವಲ್ಸ್ ಟು ಇದೆಷ್ಟಾಯ್ತಿದ್ದು 2 2 4 ಪ್ಲಸ್ 1 1 ಎಷ್ಟಾಯ್ತಿದ್ದು ಸ್ಕ್ವೇರ್ ರೂಟ್ ಆಫ್ 5 ಅಂತ ಬಂತು. ಏನಿದು ಡಿ ಎ ಈಕ್ವಲ್ ಟು ಎಷ್ಟು ಬಂದಿದ್ದು ಸ್ಕ್ವೇರ್ ರೂಟ್ ಆಫ್ 5. ಸೊ ಇಲ್ಲಿ ನೋಡ್ರಿ, ರೈಟ್ ಆಂಗಲ್ ಇಲ್ಲಿ ಇದು ಸಾರಿ ಯಾವ್ದು ಪ್ಯಾರಲೋಗ್ರಾಮ್ ಅಪೋಸಿಟ್ ಸೈಡ್ ಈಕ್ವಲ್ ಇರ್ತಾವ ಅಂತ ಹೇಳಿ ಇದು ಇದಕ್ಕೆ ಇಲ್ಲಿ ಯಾವ್ಯಾವ ಬಂದಾವ ನೋಡ್ರಿ. ಇದು ಎ ಬಿ ರೂಟ್ 2 ಐತೆ, ಬಿ ಸಿ ರೂಟ್ 5 ಐತೆ, ಸಿ ಡಿ ಎಷ್ಟು ಐತಿದ್ದು ಸಿ ಡಿ ರೂಟ್ 2 ಐತೆ. ಅಂದ್ರೆ ಎ ಬಿ ಈಕ್ವಲ್ ಟು ಸಿ ಡಿ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರ ಇಲ್ಲಿ ಬಿ ಸಿ ಐತೆ ನೋಡಿ, ಬಿ ಸಿ ರೂಟ್ 5 ಬಂದೈತೆ, ಡಿ ಎಚ್ ಐತೆ ರೂಟ್ 5. ಸೊ ಅಪೋಸಿಟ್ ಸೈಡ್ಸ್ ಇಲ್ಲಿ ನೋಡ್ಕೋಬೇಕು. ಎ ಬಿ ಇದು ಎ ಬಿ ಇದ್ರ ಇದ್ರ ಅಪೋಸಿಟ್ ಸೈಡ್ ಯಾವ್ದಾಗಿರ್ತೈತೆ, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅದಲ್ಲ ಪ್ಯಾರಲೋಗ್ರಾಮ್ ಒಳಗೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಎ ಬಿ ರೂಟ್ 2 ಇದ್ರ ಸಿ ಡಿ ರೂಟ್ 2 ಐತಿ. ಅಂದ್ರೆ ಇವು ಎರಡು ಅಪೋಸಿಟ್ ಸೈಡ್. ಎ ಬಿ ಇಲ್ಲಿದ್ರ ಸಿ ಡಿ ಇಲ್ಲಿ ಇರ್ಬೇಕು. ನೆಕ್ಸ್ಟ್ ಬಿ ಸಿ ಮತ್ತೆ ಯಾವ್ದು ಬಿ ಸಿ ಡಿ ಅಪೋಸಿಟ್ ಇರ್ಬೇಕು. ಇಲ್ಲಿ ಇರ್ತಾವ ನೋಡ್ರಿ ಬಿ ಸಿ. ಇಲ್ಲಿ ಫಸ್ಟ್ ಏನ್ ನೋಡಿದ್ರಲ್ಲ, ಎ ಬಿ ಈಕ್ವಲ್ ಟು ಸಿ ಡಿ. ಎ ಬಿ ಈಕ್ವಲ್ ಟು ಎಷ್ಟು ಬಂತಿದ್ದು ಸಿ ಡಿ ಬಂತು. ಹಿಂಗ್ ತಗೊಂಡು ಎ ಬಿ ಸಿ ಡಿ ಎ ಬಿ ಈಕ್ವಲ್ ಟು ಸಿ ಡಿ ಬಂದಿದೆ. ಎ ಬಿ ಸಿ ಡಿ. ಸೊ ನೆಕ್ಸ್ಟ್ ಒಂದು ಯಾವ್ದು ಐತಲ್ಲ ಬಿ ಸಿ ಡಿ ಎ. ಬಿ ಸಿ ಐತಲ್ಲ ಬಿ ಸಿ ಡಿ ಎ ಇವೆರಡು ಅಪೋಸಿಟ್ ಅದ. ಸೊ ಎ ಬಿ ಸಿ ಡಿ ಆಯ್ತು, ಎ ಬಿ ಸಿ ಡಿ ಅಪೋಸಿಟ್ ಸೈಡ್ಸ್. ಯಾಕಂದ್ರೆ ರೂಟ್ 2 ಬಂದವು. ಇಲ್ಲಿ ಬಿ ಸಿ ಎಷ್ಟು ರೂಟ್ 2 ಇದು ರೂಟ್ 2. ಸೊ ಇಲ್ಲಿ ಬಿ ಸಿ ಎಷ್ಟು ಬಂದಿದ್ದು ರೂಟ್ 5. ನೆಕ್ಸ್ಟ್ ಡಿ ಎಚ್ ಬಂದಿದ್ದು ರೂಟ್ 5. ಅಪೋಸಿಟ್ ಸೈಡ್ಸ್ ಈಕ್ವಲ್. ಇಲ್ಲೇ ಪ್ಯಾರಲೋಗ್ರಾಮ್ ಈ ತರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಗೊತ್ತಾಯ್ತಲ್ಲ.